ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫ್ಲೇವರ್ ಬೈ ಸ್ನೇಹಾಗೆ ಸ್ವಾಗತ. ಏನು ಭಾಳ ದಿನ ಆದಮೇಲೆ ವಿಡಿಯೋ ಬಂದದ ಅಂತ ನೀವು ಅಂದ್ಕೊಳಿಕತ್ತಿರಬಹುದು. ಎಸ್, ಒಂದು ಬ್ರೇಕ್ ತೊಗೊಂಡ ಮತ್ತು ಫ್ರೆಶ್ ಕಮ್ ಬ್ಯಾಕ್ ಮಾಡೀನಿ ಹೊಸ ಥೀಮ್ ಜೊತೆ. ಬರ್ರಿ ರೆಸಿಪಿ ಸ್ಟಾರ್ಟ್ ಮಾಡೋಣ ಅಂತ. ನಾನು ಒಂದು ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿನಿ. ಆ ಪ್ಯಾನ್ ಒಳಗೆ ಎಣ್ಣೆ ಹಾಕೀನಿ. ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕ್ಲಿಕತ್ತೀನಿ. ನಾನು ಏನು ಮಾಡ್ಲಿಕತ್ತೀನಿ ಅಂತ ಹೇಳಿ ನೀವು ಅಂದ್ಕೊಂಡಿರ್ಬೋದು. ನಾನು ನನ್ನ ಮಗನ ಟಿಫನ್ಗೆ ಚಿತ್ರಾನ್ನ ಮಾಡ್ಲಿಕತ್ತೀನಿ. ಒಂದು ಸ್ವಲ್ಪ ವೆಜಿಟೇಬಲ್ಸ್ ಜಾಸ್ತಿ ಹಾಕಿ ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಒಂದೆರಡು ಸಣ್ಣ ಹೆಚ್ಚಿದ್ದ ಹಸಿಮೆಣ್ಸಿನ್ಕಾಯಿ ಹಾಕ್ಲಿಕತ್ತೀನಿ. ಹಸಿಮೆಣ್ಸಿನ್ಕಾಯಿನ ಚೆಂದಾಗಿ ಚಟಪಟ ಅಂದಮೇಲೆ ಉಳ್ಳಾಗಡ್ಡಿ ಹಾಕ್ಲಿಕತ್ತೀನಿ. ಉಳ್ಳಾಗಡ್ಡಿ ಎಲ್ಲ ಚೆಂದಾಗಿ ಹಸಿ ವಾಸನೆ ಹೊತ್ತನಕ ಆಡಿಸ್ರಿ. ಅದಾದಮೇಲೆ ನಾನು ಕಲರ್ ಕ್ಯಾಪ್ಸಿಕಮ್ ಹಾಕ್ಲಿಕತ್ತೀನಿ. ನಿಮ್ಮ ಕಡೆ ಇದ್ದರೆ ಹಾಕ್ರಿ, ಇಲ್ಲಾಂದ್ರೆ ಹಾಗೆ ಮಾಡಿದ್ರೆ ನಡೀತದೆ. ಮನ್ಯಾಗ ಇದ್ದು ಅಂಥೇಳಿ ನಾನು ಹಾಕ್ಲಿಕತ್ತೀನಿ. ಆಮೇಲೆ ಒಂದು ಟೊಮೆಟೊ ಹಾಕೀನಿ. ನಿಮ್ಗೆ ಟೊಮೆಟೊ ಬೇಡ ಅಂತಂದರೆ ನೀವು ಲಾಸ್ಟಿಗೆ ನಿಂಬೆಹಣ್ಣು ಹಿಂಡ್ಬೋದು. ಈಗ ಒಂದು ಸ್ವಲ್ಪ ಉಪ್ಪು ಮತ್ತೊಂದು ಚೂರು ಅರಿಶಿನ ಪುಡಿ ಮತ್ತೊಂದು ಸ್ವಲ್ಪ ಸಕ್ಕರೆ ಬೇಕಂದ್ರೆ ಹಾಕ್ಬೋದು. ನಿಮಗೆ ಹುಳಿ ಭಾಳ ಬೇಡ ಅಂತಂತಂದ್ರೆ ನೀವು ಟೊಮೆಟೊ ಭಾಳ ಹುಳಿ ಇರಲಿಲ್ಲ, ಅದಕ್ಕೆ ನಾನು ಹಾಕ್ಲಿಕ್ಕೆ ಹೋಗಿಲ್ಲ. ಆಮೇಲೆ ನಾನು ಮಾಡಿಟ್ಕೊಂಡಿದ್ದ ಅನ್ನ ಹಾಕ್ಲಿಕತ್ತೀನಿ. ಉದುರಿದ್ರೆ ಒಂದು ಸ್ವಲ್ಪ ಚಲೋ ಆಗ್ತದೆ. ಅಂದರೆ ಆರಿದ್ಮೇಲೆ ಅದೆಲ್ಲ ರಸ ಎಲ್ಲ ಚೆಂದಾಗಿ ಹಿರ್ಕೊತದೆ. ಮೆತ್ತಗಿತ್ತಂದ್ರೆ ಚೆಂದಾಗಿ ಮಿಕ್ಸ್ ಆಗೋದಿಲ್ಲ. ನಾನು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಕೊತ್ತಂಬರಿ ಹಾಕಿ ಚೆಂದಾಗ ಮಿಕ್ಸ್ ಮಾಡ್ಲಿಕತ್ತೀನಿ. ಇದು ಮುಂಜಾನೆ ಗಡಿಬಿಡಿ ಟೈಮ್ ಒಳಗೆ ಒಂದು ಲಘು ಆಗೋವಂಥದ್ದು ಕ್ವಿಕ್ ರೆಸಿಪಿ ಅದು. ನೀವು ಟ್ರೈ ಮಾಡ್ಬೋದು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಅಥವಾ ಲಂಚ್ ಬಾಕ್ಸಿಗೂ ಚಲೋ ಆಗ್ತದೆ. ನಾನು ಒಂದು ಸ್ವಲ್ಪ ಶೇಂಗಾ ಕುದಿಸಿಟ್ಕೊಂಡಿದ್ದೆ. ಈಗ ಅದ್ರ ಉಸುಳಿ ಮಾಡ್ಲಿಕತ್ತೀನಿ. ಒಂದು ಪ್ಯಾನ್ ಒಳಗೆ ಎಣ್ಣೆ ಕಾಯ್ಲಿಕ್ಕೆ ಇಟ್ಟೇನೆ. ಎಣ್ಣೆ ಕಾದ್ಮೇಲೆ ಸಾಸಿವೆ ಜೀರಿಗೆ ಹಾಕ್ಲಿಕತ್ತೀನಿ. ಚಟಪಟ ಅಂತ ಅಂದಮೇಲೆ ಕರಿಬೇವು ಹಾಕ್ತೀನಿ. ಮತ್ತು ಸಣ್ಣಗೆ ಹೆಚ್ಚಿದ್ದ ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಆಮೇಲೆ ಉಳ್ಳಾಗಡ್ಡಿ ಹಾಕಿ ಚೆಂದಾಗ ಹಸಿ ವಾಸನೆ ಹೋಗುತ್ತನ್ನ ತಾಳಿಸ್ತೀನಂತ. ಅದೆಲ್ಲ ಚೆಂದಾಗಿ ತಾಳ್ದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನಾವು ಏನು ಬೇಯಿಸಿ ಇಟ್ಕೊಂಡಿದ್ವಲ್ಲ ಶೇಂಗಾ, ಅದು ಹಾಕಿ ಚೆಂದಾಗ ಮಿಕ್ಸ್ ಮಾಡೋಣಂತ. ಹುಡುಗರು ಎದ್ರಾಗಾರೆ ಹಾಕಿಟ್ಟಿದ್ದು ಅಂದ್ರೆ ಚೂಡನಾಗ ಅಲ್ಲೆಲ್ಲ ಹಾಕಿದ್ದೆಲ್ಲ ಶೇಂಗಾ ತೆಗೆದಿಟ್ಟು ತಿಂತಿರ್ತಾರೆ. ನೀವು ಹಿಂಗೆ ಒಂದ್ಸಲ ಮಾಡಿಕೊಟ್ಟು ನೋಡ್ರಿ, ನಿಮ್ಮ ಹುಡುಗರಿಗೆ ಶೇಂಗಾ ಸೇರ್ತಾವೆ. ಇದು ಬರೀ ಶೇಂಗಾಯಿಂದಲ್ಲ, ಕಡ್ಲೆಯಿಂದ ಇಲ್ಲ ಎಲ್ಲ ಬೇರೆ ಬೇರೆ ಕಾಳುಗಳಿಂದನೂ ಮಾಡಬಹುದು. ನಾನು ಲಾಸ್ಟಿಗೆ ಒಂದು ಸ್ವಲ್ಪ ಫ್ರೆಶ್ಶಾಗಿ ಹೆಚ್ಚಿದ್ದ ಕೊತ್ತಂಬರಿ ಹಾಕಿ ಚೆಂದಾಗಿ ಆಡಿಸಿ ಗ್ಯಾಸ್ ಆಫ್ ಮಾಡ್ಲಿಕತ್ತೀನಂತ. ನೋಡ್ರಿ, ನನ್ನ ಮಗನ ಬಾಕ್ಸ್ ಪ್ಯಾಕ್ ಮಾಡೋಣ ಅಂತ ಬರ್ರಿ. ನಾನು ಚಿತ್ರಾನ್ನ ಮಾಡಿಟ್ಟಿದ್ದೆಲ್ಲ ಅದು ಹಾಕ್ಲಿಕತ್ತೀನಿ. ಅಂದ್ರೆ ಅವನಿಗೆ 3 ಬ್ರೇಕ್ಸ್ ಇರ್ತಾವೆ. ಒಂದು ಶಾರ್ಟ್ ಬ್ರೇಕ್ ಇರ್ತದೆ, ಅಂದ್ರೆ ಮುಂಜಾನೆ ಏನಾದ್ರು ಫ್ರೂಟ್ಸ್ ಕೊಡಬೇಕು. ಆಮೇಲೆ ಒಂದು ಲಂಚ್ ಬ್ರೇಕ್ ಇರ್ತದೆ. ಆಮೇಲೆ ಒಂದು ಫ್ರೂಟ್ ಬ್ರೇಕ್ ಒಂದು ಸ್ನ್ಯಾಕ್ಸ್ ಬ್ರೇಕ್ ಇರ್ತದೆ. ಸೊ ನಾನು 3 ಬಾಕ್ಸ್ ಪ್ಯಾಕ್ ಮಾಡ್ಲಿಕತ್ತೀನಂತ. ಈ ರೆಸಿಪಿ ನಿಮ್ಗೆ ಹೆಂಗೆ ಅನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿ ಹೇಳ್ರಿ. ಆಮೇಲೆ ನಾನು ನನ್ನ ಚಾನಲ್ ಹೆಸರು ಚೇಂಜ್ ಮಾಡೀನಿ. ಅದು ಹೆಂಗೆ ಅನಿಸ್ತು ಅಂತ ಹೇಳಿ ನಂಗೆ ಕಮೆಂಟ್ ಮಾಡಿ ಹೇಳ್ರಿ. ಹಳೆ ಹೆಸರು ಚಲೋ ಇತ್ತು ಅಥವಾ ಇದು ಹೊಸ ಚಲೋ ಅದನ್ನು ಅಂಥೇಳಿ. ನಾನಿಲ್ಲ ಫ್ರೂಟ್ ಬ್ರೇಕಿಗೆ ಒಂದು ಪೇರು ಹಣ್ಣು ಕಟ್ ಮಾಡಿ ಹಾಕ್ಲಿಕತ್ತೀನಿ. ನೋಡಿರಿ, ಹಣ್ಣು ಅದು ನೀವು ಮನ್ಯಾಗ ತಿನ್ಲಿಕ್ಕೆ ಕೊಟ್ಟರೆ ಹುಡುಗರು ತಿನ್ನೋಂಗಿಲ್ಲ. ಸ್ಕೂಲ್ ಒಳಗೆ ಬೈತಾರೆ ಟೀಚರ್ಸ್ ಅಂತ ಅಂದ್ಕೊಂಡು ನೀವು ಬಾಕ್ಸಿಗೆ ಏನು ಹಾಕ್ಕೊಟ್ಟಿರ್ತಿರಲ್ಲ ಎಲ್ಲ ತಿಂದು ಬರ್ತಾರೆ. ಆದಷ್ಟು ಅದ್ರಾಗ ಜಾಸ್ತಿ ಹಾಕ್ಲಿಕ್ಕೆ ಟ್ರೈ ಮಾಡಿರಿ. ಈಗ ನಾನು ಮಧ್ಯಾಹ್ನಕ್ಕೆ ಅಡುಗೆ ಪ್ರಿಪ್ರೇಷನ್ ಮಾಡ್ಲಿಕತ್ತೀನಿ. ಒಂದು ಪ್ಯಾನ್ ಇಟ್ಟಿನಿ. ಪ್ಯಾನ್ ಒಳಗೆ ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಹಾಕಿನಿ. ಮುಂಜಾನೆ ನನ್ನ ಮಗಂದು ಬಾಕ್ಸ್ ಎಲ್ಲ ಪ್ಯಾಕಿಂಗ್ ಆದಮೇಲೆ ಮಧ್ಯಾಹ್ನ ನಮ್ಮದು ಊಟ ತಯಾರಿ ಮಾಡ್ಲಿಕತ್ತೀನಿ. ನಾನು ಸಾಸಿವೆ ಜೀರಿಗೆ ಚಟಪಟ ಅಂದಮೇಲೆ ಕರಿಬೇವು ಮತ್ತು ಕೊತ್ತಂಬರಿ ಹಾಕ್ಲಿಕತ್ತೀನಿ. ಕರಿಬೇವು ಕೊತ್ತಂಬರಿ ಒಂಚೂರು ಕೈ ಆಡಿಸಿ ಆಮೇಲೆ ಹೆಚ್ಕೊಂಡಿದ್ದ ಸೌಂತಿಗೆ ಹಾಕ್ಲಿಕತ್ತೀನಿ. ಅಂದ್ರೆ ನಾನು ಸೌಂತಿಗೆ ಪಲ್ಯ ಮಾಡ್ಲಿಕತ್ತೀನಿ. ನಿಮ್ಗೆ ಲಘು ಆಗಬೇಕು, ಒಂದು 2 ನಿಮಿಷನಾಗ ಆಗಬೇಕು ಅಂದ್ರೆ ಸೌಂತಿಗೆ ಸಣ್ಣಗೆ ಹೆಚ್ಕೋರಿ. ಆಮೇಲೆ ಒಂಚೂರು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾನು ಒಂದು 2ರಿಂದ 3 ನಿಮಿಷ ತನಕ ಪ್ಲೇಟ್ ಮುಚ್ಚಿಡ್ತೀನಿ. ಅಂತಾದ್ಮೇಲೆ ಅಂದರೆ ಈ ಪಲ್ಯಕ್ಕೆ ನಾವು ನೀರು ಯೂಸ್ ಮಾಡೋಂಗಿಲ್ಲ. ಉಪ್ಪು ಹಾಕೋದ್ರಿಂದ ತಾನಾಗಿಯೇ ನೀರು ಬಿಡ್ತದೆ. ಮುಚ್ಚಿಟ್ರೆ ಲಘು ಆಗ್ಬಿಡ್ತದೆ. ಸೌತೆಕಾಯಿ ಕುದಿಲಿಕ್ಕೆ ಭಾಳ ತನಕ ಬೇಯಲಿಕ್ಕೆ ಟೈಮ್ ತೊಗೊಳ್ಳೋದಿಲ್ಲ. ಸೊ ನೀವು ಪ್ಲೇಟ್ ಮುಚ್ಚಿಟ್ಟು ಬೇಯಿಸಿದ್ರೆ ಸಾಕದು. ಇಲ್ಲೇ ಸೈಡಿಗೆ ಇನ್ನೊಂದು ಕಡಾಯಿ ಇಟ್ಟು ಅದಕ್ಕೊಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕಿನಿ. ಎಣ್ಣೆ ಹಾಕಿ ಸಾಸಿವೆ ಹಾಕಿದೆ. ಒಂಚೂರು ಜಜ್ಜಿಟ್ಕೊಂಡಿದ್ದ ಬೆಳ್ಳುಳ್ಳಿ ಹಾಕಿನಿ. ಆಮೇಲೆ ಇದಕ್ಕೆ ಸಬ್ಬಸಿಗೆ ಪಲ್ಯ ಹಾಕ್ಲಿಕತ್ತೀನಿ ನಾನು.
ನೋಡ್ರಿ ನಾನು ಯೂಶ್ವಲಿ ದಿವಸ 2 ಥರ ಪಲ್ಯ ಮಾಡೇ ಮಾಡ್ತೀನಿ. ಒಂದು ಯಾವ್ದಾರ ತಪ್ಪಲ್ ಪಲ್ಯ ಅಡುಗೆ ಒಳಗೆ ಇನ್ಕ್ಲೂಡ್ ಮಾಡಿರ್ತೀನಂತೆ, ಅಂದರೆ ಹೆಲ್ದಿನೂ ಆಗ್ತದೆ ಮತ್ತು ಟೇಸ್ಟಿನೂ ಆಗ್ತದೆ. ಆ ರೀತಿಯಿಂದ ದಿವಸ ಒಂದು ಚೂರು ಸೊಪ್ಪರ ಹೊಟ್ಟೆ ಒಳಗೆ ಹೋಗ್ತದೆ ಅಂಥೇಳಿ. ನೀವು ಹಾಗೆ ಬೇರೆದ್ರಾಗ ಯೂಸ್ ಮಾಡಿದ್ರೆ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ತೀರಿ. ಅದರದ್ದೇ ಒಂದು ಪಲ್ಯ ಅಂಥೇಳಿ ಮಾಡಿದ್ರಿ ಅಂತಂದ್ರೆ ಜಾಸ್ತಿ ಕ್ವಾಂಟಿಟಿ ಒಳಗೆ ನಾವು ತಿನ್ಬೋದು. ಮತ್ತು ಇದು ಎಲ್ಲ ಸೊಪ್ಪು ಒಳಗೆ ಫೈಬರ್ ಕಂಟೆಂಟು ಜಾಸ್ತಿ ಇರ್ತದೆ. ಆಮೇಲೆ ನಾನು ಈ ಕಡೆ ಸೌತೆಕಾಯಿ ಪಲ್ಯಕ್ಕೆ ಒಂಚೂರು ಮಸಾಲೆ ಪುಡಿ ಹಾಕ್ಲಿಕತ್ತೀನಿ. ಭಾಳ ಹಾಕೋ ಅವಶ್ಯಕತೆ ಇಲ್ಲ, ಸ್ವಲ್ಪ ಹಾಕಿದ್ರೆ ಸಾಕು. ಆಮೇಲೆ ಒಂದು ಸ್ವಲ್ಪ ಶೇಂಗಾದ ಪುಡಿ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಚೆಂದಾಗಿ ಕೈ ಆಡಿಸಿ ಮುಚ್ಚಿಟ್ಬಿಡೋಣ ಅಂತ. ಈ ಪಲ್ಯ ಮುಗೀತು ಈಗ. ನೋಡ್ರಿ ಒಬ್ರೊಬ್ರು ಇದಕ್ಕೆ ನೀರದು ಹಾಕಿ ಕುದಿಸ್ಲಿಕ್ಕೆ ಹೋಗ್ತಾರೆ, ಅದು ಸ್ವಲ್ಪ ಟೇಸ್ಟ್ ಚಲೋ ಆಗಂಗಿಲ್ಲ. ಒಂಚೂರು ಎಣ್ಣೆ ಜಾಸ್ತಿ ಹಾಕಿದ್ರೆ ಸಾಕು, ಉಪ್ಪು ಎಣ್ಣೆಯಿಂದನೇ ಚೆಂದಾಗಿ ಬಂದುಬಿಡ್ತು ಸೌತೆಕಾಯಿ. ಆಮೇಲೆ ಎಲ್ಲ ಸಬ್ಬಸ್ಗೆ ಪಲ್ಯಕ್ಕೆ ನಾನು ನೆನೆಸಿಟ್ಕೊಂಡಿದ್ದೆ ಹೆಸರು ಬೇಳೆ ಹಾಕ್ಲಿಕತ್ತೀನಿ. ನಾನು ಸಿಪ್ಪೆ ಇರ್ಲಾರ ತೊಗೊಂಡೇನಿ, ಸಿಪ್ಪೆ ಇದ್ದಿದ್ದಿತ್ತಂದ್ರೆ ಅದನ್ನ ಹಾಕ್ಬೋದು, ಅದು ಇನ್ನೂ ಚಲೋ. ಅಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆಂದಾಗಿ ಕೈ ಆಡಿಸ್ಬಿಟ್ರೆ ನೋಡಿರಿ ನಮ್ದು ಇನ್ನೊಂದು ಪಲ್ಯನೂ ರೆಡಿ ಆಯಿತು. ಇಷ್ಟೆಲ್ಲ ಮಾಡ್ಕೊತ ಕೂತಾಗ ಅಂತ ಹೇಳಿ ನೀವು ಅನ್ಕೋತಿರ್ಬೋದು, ಇವೆಲ್ಲ 2-3 ನಿಮಿಷ ಭಾಳ ಟೈಮ್ ತೊಗೊಂಡದ ಅಂತಂದ್ರೆ 1 ಅವರ್ ನಾವು ನಿಮ್ದೆಲ್ಲ ಅಡುಗೆ ಮುಗ್ದು ಹೋಗ್ತದೆ. ನಾನಿಲ್ಲೇ ಸಣ್ಣಗೆ ಮೆಂತ್ಯ ಪಲ್ಯ ಹೆಚ್ಚಿಟ್ಕೊಂಡಿನಿ ಸ್ವಚ್ಛಗೆ ತೊಳೆದು. ಇದು ಸುಮ್ಮನೊಂದು ಸ್ಯಾಲೆಡ್ ಥರ, ಅಂದರೆ ಪಚಡಿ ಅಂಥೇಳಿ ನಾವು ಅಂತೀವಿ. ಭಕ್ರಿ ಜೊತೆ ಅದೆಲ್ಲ ಚಲೋ ಆಗ್ತದೆ. ಅದಕ್ಕೆ ಸಣ್ಣಗೆ ಹೆಚ್ಚಿದ ಮೆಂತ್ಯ ಪಲ್ಯ, ಅದಕ್ಕೆ ಒಂಚೂರು ಉಳ್ಳಾಗಡ್ಡಿ ಹಾಕ್ತೀನಿ. ನೀವು ಉಳ್ಳಾಗಡ್ಡಿ ತಿಂತಿದ್ದಿಲ್ಲ ಅಂದರೆ ಉಳ್ಳಾಗಡ್ಡಿ ಸ್ಕಿಪ್ ಮಾಡ್ಬೋದು. ಆಮೇಲೆ ಒಂದು ಸ್ವಲ್ಪ ಉಪ್ಪು, ಆಮೇಲೆ ಒಂದು ಅರ್ಧದಷ್ಟು ನಿಂಬೆಹಣ್ಣ ಹಿಂಡಿನಿ ನಾನು. ನಿಮ್ಮ ಹತ್ರ ನಿಂಬೆಹಣ್ಣು ಇಲ್ಲಪ್ಪ ಅಂತಂತಂದ್ರೆ ನೀವು ಒಂದು ಸ್ವಲ್ಪ ಚಾಟ್ ಮಸಾಲನ ಹಾಕೋಬೋದು. ಇಲ್ಲ ಏನೂ ಬೇಡ ಅಂತಂತಂದ್ರೆ ಹಾಗೇನೂ ನೀವು ಮೆಂತ್ಯ ಪಲ್ಯ ಊಟದಾಗ ಬಾರಿಸ್ಕೊಬೋದು. ನಮ್ಮ ಕಡೆ ಮಂದಿ ಹತ್ತರಕಾಯಿ ಪಲ್ಯ ಮೆಂತ್ಯ ಪಲ್ಯ ಏನಾರ ಊಟದಾಗ ಬಾರಿಸ್ಕೊಳಕ್ಕೆ ಬೇಕು ಭಕ್ರಿ ಜೊತೆ ಅಂದ್ರೆ. ನೋಡಿರಿ ಈಗೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿಟ್ಟೇನೆ ನಾನು. ಆಲ್ಮೋಸ್ಟ್ ಪಲ್ಯ ಆಯಿತು. ಅಲ್ಲೇ ಮುಂಜಾನೆ ಅನ್ನ ನನ್ನ ಮಗನಿಗೆ ಬಾಕ್ಸಿಗೆ ಮಾಡಿದ್ದದು ಅದೇ ಒಂದು ಸ್ವಲ್ಪ ಉಳ್ದದ, ನಾವು ಅದೇ ತಿಂದ್ಬಿಡ್ತೀನಿ. ಪಲ್ಯ ಆಯಿತು, ಇದೊಂದು ಪಚಡಿ ಆಯಿತು. ಬರ್ರಿ ಭಾಕರಿ ಮಾಡ್ತೀನಿ ಅಂತ, ಬಿಸಿ ಬಿಸಿ ಭಾಕರಿ ತಿನ್ನಕಂತ ನೀವು ಊಟಕ್ಕೆ ಬರ್ರಿ. ನೋಡ್ರಿ ಡಯಟ ಅದು ಇದು ಅನ್ಕೋತ ಅಷ್ಟು ಪ್ರೋಟೀನ್ ಇರಬೇಕು, ಫೈಬರ್ ಇರಬೇಕು, ಹಂಗೆ ಹಿಂಗೆ ಅಂತ ಹೇಳೆಲ್ಲ ಹೇಳ್ತಿರ್ತಾರೆ. ಆದರೆ ನಮ್ದು ಯೂಶ್ವಲಿ ಇಂಡಿಯನ್ಸ್ ಮಾಡೋದು ಮನೆ ಎಲ್ಲ ಅಡುಗೆ ಒಳಗೆ ಎಲ್ಲ ರೀತಿಯಿಂದ ಫೈಬರ್, ಪ್ರೋಟೀನ್, ವಿಟಾಮಿನ್ ಎಲ್ಲ ಇದ್ದೇ ಇರ್ತದೆ, ಕ್ಯಾಲ್ಶಿಯಮ್ ಅದೆಲ್ಲ. ಚೆಂದಾಗಿ ಅಡುಗೆ ಮಾಡ್ಬೇಕಷ್ಟೇ, ಬೇಸರ ಮಾಡ್ಕೊಳಾರ್ದೇನೆ. ನಾನು ಜೋಳದ ಹಿಟ್ಟು ಹಾಕ್ಕೊಂಡಿದ್ದೆ, ಅದಕ್ಕೆ ಹೆಸರು ಬಂದಿದ್ದ ನೀರು ಹಾಕಿನೇ ಚೆಂದಾಗಿ ಕಲಿಸ್ಕೊಳ್ತೀನಿ. ನಮ್ದು ಹಿಟ್ಟು ಹಳೇದಿತ್ತು, ಅದಕ್ಕೆ ಒಂದು ಸ್ವಲ್ಪ ಜಾಸ್ತಿನೇ ಬಿಸಿನೀರು ಹಾಕ್ಕೊಂಡೆ. ನಿಮ್ದು ಹಿಟ್ಟನ್ನು ಫ್ರೆಶ್ ಇತ್ತು ಅಂತಂತಂದ್ರೆ ನೀವು ಸ್ವಲ್ಪ ಬಿಸಿನೀರು ಹಾಕ್ಕೊಂಡ್ರೆ ಸಾಕು. ಆಮೇಲೆ ತಣ್ಣೀರು ಹಾಕ್ಕೊಂಡು ಚೆಂದಾಗಿ ನಾವು ಭಕ್ರಿ ಬಡಿಲಿಕ್ಕೆ ಎಷ್ಟು ತೆಳ್ಳಗೆ ಬೇಕೋ ಆ ಥರ ಕಲಿಸ್ಕೊಂಡೀನಿ. ನೀವು ಹೊಸದಾಗಿ ಏನಾರು ಮಾಡ್ಲಿಕ್ಕತ್ತೀರಿ ಅಂದರೆ ಆದಷ್ಟು ಒಂದು ಸ್ವಲ್ಪ ಗಟ್ಟಿ ಕಲಿಸ್ಕೊರಿ, ಅಂದ್ರೆ ನೀವು ಜಾಸ್ತಿ ಬಡಿದ್ರೂ ಏನೂ ಆಗೋದಿಲ್ಲ. ಅಳ್ಳಕ್ಕೆ ಮಾಡ್ಕೊಂಡ್ರೆ ಬಡಿಲಿಕ್ಕೆ ಆಗೋದಿಲ್ಲ. ಒಂದು ಸಣ್ಣ ಉರುಳಿ ತೊಗೊಂಡು ನಾನು ಚೆಂದಾಗಿ ಹಾಕ್ಕೋಬೇಕು. ನೀವು ಎಷ್ಟು ಚೆಂದಾಗಿ ನಾದ್ತಿರಲ್ಲ ನಿಮ್ಮ ಭಕ್ರಿ ಅಷ್ಟು ಟೇಸ್ಟ್ ಆಗ್ತಾವೆ. ಅಂದರೆ ಭಕ್ರಿ ಎಲ್ಲರಿಗೂ ಮಾಡಿದ್ದು ಇರ್ತಾವೆ, ಆದರೆ ಕೆಲವೊಬ್ರು ಮಾಡಿದ್ದು ಭಕ್ರಿ ಒಳಗೆ ಟೇಸ್ಟ್ ಇರ್ತಾವೆ, ಕೆಲವೊಬ್ರು ಸುಮ್ಮ ಹಂಗೆ ತಿನ್ನಬೇಕು ಅಂಥೇಳಿ ತಿಂತಿರ್ತೀನಿ ನಾನು. ನಾನು ಮೆತ್ತಗೆ ಭಕ್ರಿ ಮಾಡ್ಲಿಕತ್ತೀನಿ, ಸೊ ಒಂಚೂರು ಹಿಟ್ಟು ಜಾಸ್ತಿ ತೊಗೊಂಡಿನಿ. ನೀವೇನಾರೇ ಕಟ್ಟಿ ಭಕ್ರಿ ಮಾಡ್ಲಿಕತ್ತಿದ್ರಿ ಅಂತಂತಂದ್ರೆ ಹಿಟ್ಟು ಕಮ್ಮಿ ತೊಗೊಂಡ್ರಿ ಅಂದ್ರೆ ತೆಳ್ಳಗೆ ಆಗ್ತಾವೆ. ಒಂಚೂರು ಬಡಿಲಿಕ್ಕೆ ಹಿಟ್ಟು ಹಾಕಿ ಚೆಂದಾಗ ಬಡೀರಿ. ಮನೆಗೆ ಯಾರ ಸಿಕ್ಕಿತ್ತು ಅಂತಂತಂದ್ರೆ ಇದೇ ಭಕ್ರಿ ಮೇಲೆ ಹಾಕಿ ಬಡೀರಿ, ಚೆಂದಾಗಿ ಭಕ್ರಿ ಆಗ್ತಾವೆ, ಟೇಸ್ಟ್ನೂ ಆಗ್ತಾವೆ, ಮತ್ತು ಹೆಲ್ದಿನೂ ಆಗ್ತದೆ. ಮನೆಯೊಳಗೆ ಜಾಸ್ತಿ ಮೆತ್ತಗೆ ಇದ್ದಿದ್ದು ಭಕ್ರಿ ತಿನ್ನಂಗಿಲ್ಲ, ಅವ್ರವ್ರು ಮೆತ್ತಗೆ ಸೇರಿರ್ತಾವೆ. ಒಂಚೂರು ನಾರು ಇರ್ತಾವೆ, ಅಂದರೆ ಪೂರ್ತಿ ಮೆತ್ತಗೂ ಇಲ್ಲ ಪೂರ್ತಿ ಕಡಕ್ನೂ ಇಲ್ಲ, ಆ ಥರದ ಭಕ್ರಿ ಸೇರ್ತಾವೆ. ಸೊ ನಾನು ಜಾಸ್ತಿ ಬೇಯಿಸ್ಲಿಕತ್ತೀನಿ ಇಲ್ಲಿ. ನಿಮ್ಗೆ ಮೆತ್ತಗೆ ಬೇಕಪ್ಪ ಅಂತಂತಂದ್ರೆ ಒಂದು ಸಲ ಆ ಕಡೆ ಈ ಕಡೆ ಬೇಯಿಸ್ಕೊಂಡ್ರೆ ಸಾಕಾಗ್ತದೆ.
ಮತ್ತು ನಂದು ವಿಡಿಯೋ ಹೆಂಗೆ ಅನ್ನಿಸ್ತು ಅಂತ ಹೇಳಿ ಪ್ಲೀಸ್ ಕಮೆಂಟ್ ಮಾಡಿರಿ. ಮತ್ತು ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಶೇರ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಮತ್ತು ಭಕ್ರ ಜೊತೆ ನಿಮ್ಮ ಮನೆಯೊಳಗೆ ಕಾಂಬಿನೇಷನ್ಗೆ ಏನೇನು ಪಲ್ಯ ಮಾಡ್ತೀರ ಅಂತ ಹೇಳಿ ಕಮೆಂಟ್ ಮಾಡಿರಿ. ಇಲ್ಲ ನಾನು ಇವತ್ತು ಏನು ಮಾಡೀನಿ, ಸೌತೆಕಾಯಿ ಪಲ್ಯ ಮತ್ತು ಸಬ್ಬಸ್ಗೆ ಪಲ್ಯ ಏನು ಮಾಡಿಲ್ಲ. ಅದು ಪಲ್ಯಗಳು ನಿಮ್ಮ ಮನೆಯೊಳಗೆ ಹೆಂಗೆ ಬೇರೆ ವೇರಿಯೇಷನ್ ಟ್ರೈ ಮಾಡ್ತೀರ ಅಂತ ಹೇಳಿ ಕಮೆಂಟ್ ಮಾಡಿರಿ. ನಾನು ಅದೊಂದು ಸಲ ಟ್ರೈ ಮಾಡಿ ನೋಡ್ತೀನಂತೆ. ಬರೀ ಊಟ ಮಾಡೋಣ ಅಂತ. ಆಮೇಲೆ ನಂದು ಹೊಸ ಚಾನಲ್ಗೆ ನೆನಪಿಟ್ಕೊರಿ, ಯಾರು ಮರಿಲಿಕ್ಕೆ ಹೋಗ್ಬೇಡ್ರಿ. ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.